ಒಬ್ಬ ವ್ಯಕ್ತಿ ಒಳ್ಳೇದು ಮಾಡೋದಕ್ಕೆ ಇಷ್ಟಪಡ್ತಾನೆ ಅಂದ್ರೆ ಅವನನ್ನ ತಡೆಯೋದಕ್ಕೆ 100 ಜನ ಇರ್ತಾರೆ ಅನ್ನೋದಕ್ಕೆ ಇಷ್ಟಿಷ್ಟು ಕಣ್ಮುಂದೆ ನೋಡಿದ್ದೀವಿ. ಒಳ್ಳೇದು ಒಂದು ಗೇಟ್ ದಾಟೋ ಅಷ್ಟೊತ್ತಿಗೆ ಕೆಟ್ಟದು ಅನ್ನೋದು, ಸುಳ್ಳು ಅನ್ನೋದು ಊರನ್ನೇ ಸುತ್ಕೊಂಡ್ ಬಂದಿರುತ್ತೆ. ಅದೇ ರೀತಿ ಸದ್ಗುರು ಅವರ ಜೀವನದಲ್ಲೂ ಆಗಿದ್ದು. ಸದ್ಗುರು ಅವರು ತಮಿಳುನಾಡಲ್ಲಿ ಈಗ ರೀಸೆಂಟ್ ಆಗಿ ಅನುಭವಿಸಿದ್ದ ಕಷ್ಟಗಳನ್ನ ನೋಡಿದೀವಲ್ಲ, ಯಾವ್ದಾವ್ದೋ ರೀತಿ ಕೇಸ್ಗಳು. ಒಬ್ಬ ಮನುಷ್ಯ ಒಳ್ಳೇದ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನ್ನ ಹಾಳು ಮಾಡ್ಬೇಕು ಅನ್ನೋ ಪ್ರಯತ್ನ ಎಷ್ಟೆಷ್ಟೋ ಜನ ಮಾಡ್ತಾರೆ ಅನ್ನೋದಕ್ಕೆ ಈಗ ಕಣ್ಣಾರೆ ನೋಡಿದೀವಿ. ಅದಕ್ಕೆ ಅವ್ರು ಕೊಟ್ಟಂತ ಉತ್ತರ ಕೂಡ ನೀವೊಂದ್ಸಲ ನೋಡ್ಲೇಬೇಕು. ಸದ್ಗುರು ಅವರು ಏನ್ ಹೇಳ್ತಾರೆ ಒಂದು ಸಲ ಅವರ ಮಾತಲ್ಲೇ ಕೇಳಿ. In the last few months, because they thought this is the final kill. Last 4 months, because I'm physically a bit down, they thought this is the time. He's not here, we should kill it. Isha Foundation. Fortunately, a few political forces are also with them. You know what? At least about 18 to 20 Isha homeschool children's parents receive calls from various people. Say something, what happened to your child? Why, nothing happened. We are very happy with what happened to our children. What are you trying to do? No, this should happen. Just question your children. They've been raped. Like this. Asking young women who come here and gone, whoever for emails and things they got, about 36 young women who've been asked, just say you were raped. Just say you had something with Sadhguru. Just say that. Anyway, you're in a different country. You don't have to come to the court. You don't have to do anything. Just say it. We will take care of it. Actively. So only those who come back and report to us, we know. We don't know how many more they have approached like this. So this is a different kind of world that you live in. But if you don't handle things right, these people can eat you off. ಇಲ್ಲಿ ಸದ್ಗುರು ಅವರು ಹೇಳಿದ್ ಕೇಳಿದ್ರಲ್ಲ, ಇಶಾ ಫೌಂಡೇಶನ್ ಅಲ್ಲಿ ಎಷ್ಟೆಷ್ಟೋ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಎಜುಕೇಶನ್ ಕೊಡ್ತಾ ಇದ್ದಾರೆ. ಅಂತ ಫೌಂಡೇಶನ್ ಅಲ್ಲಿ ಓದ್ತಾ ಇರೋಂಥ ಮಕ್ಕಳಿಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಕೆಲವೊಬ್ರು ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಮಾಡಿ ಏನ್ ಹೇಳ್ತಾರೆ, ಹೇಳಿ ನಿಮ್ಮ ಮಕ್ಕಳ ಕೈಲಿ ಹೇಳ್ಸಿ, ಅಂದ್ರೆ 18-20 ವರ್ಷ ಇರುವಂತ ಮಕ್ಕಳ ಕೈಲಿ ಹೇಳ್ಸಿ, ಈ ರೀತಿ ನಮ್ಮ ಮೇಲೆ ಫಿಸಿಕಲಿ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡಿದ್ದಾರೆ, ಇನ್ನ ಬೇರೆ ಬೇರೆ ಕೆಟ್ಟದಕ್ಕೆ ನಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಸಿ ಅಂತ ಎಷ್ಟೆಷ್ಟು ಜನ ಫೋರ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಒಂದು ಒಳ್ಳೇದು, ಒಂದು ಸಮಾಜ ಸೃಷ್ಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದನ್ನ ಹಾಳು ಮಾಡಬೇಕು ಅಂತ ಎಷ್ಟೆಷ್ಟೋ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಪ್ರೂಫ್ ಅಷ್ಟೇ. ನಾನು ರೀಸೆಂಟ್ ಆಗಿ ಒಂದು ಪ್ರೋಗ್ರಾಮ್ ಅಲ್ಲಿ ಹೇಳಿದೆ, ಅಮೆರಿಕಾದಲ್ಲಿ ಟ್ರಂಪ್ ಅವರು ಒಂದು ಪ್ರೋಗ್ರಾಮ್ ಅಲ್ಲಿ ಅವರು ತಿಳಿಸಿದ್ರು, ಹೌದು ಭಾರತಕ್ಕೆ ಇಷ್ಟೊಂದು ಫಂಡಿಂಗ್ ಅನ್ನೋದಾಗಿದೆ, 1800ರಿಂದ 1900 ಕೋಟಿ ಫಂಡಿಂಗ್ ಅನ್ನೋದಾಗಿದೆ. ಯಾಕೆ? ವೋಟರ್ಸ್ ನ ಬದಲಾಯಿಸೋದಕ್ಕೆ ಪ್ಲಸ್ ದೇಶನ ಹಾಳು ಮಾಡೋದಕ್ಕೆ ಫಂಡಿಂಗ್ ಅನ್ನೋದಾಗ್ತಾ ಇದೆ. ಭಾರತದಲ್ಲಿರುವಂತ ಒಗ್ಗಟ್ಟನ್ನ ಹಾಳು ಮಾಡಬೇಕು, ಪ್ಲಸ್ ಹಿಂದೂ ಧರ್ಮನ ಬೆಳೆಸ್ತಾ ಇರೋ ಉಳಿಸ್ತಾ ಇರೋ ಅಂತ ಎಷ್ಟೆಷ್ಟು ಆರ್ಗನೈಸೇಷನ್ ನ ಹಾಳು ಮಾಡಬೇಕು ಅಂತ ಫಂಡಿಂಗ್ ಗಳಾಗ್ತಾ ಇದೆ. ಇಲ್ಲಿ ಹಿಂದೂ ಧರ್ಮಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತ ಇಂಥವ್ರನ್ನ ತಡಿಬೇಕು, ಹಾಳು ಮಾಡಬೇಕು ಅಂತ ಎಷ್ಟೆಷ್ಟೋ ಪ್ರಯತ್ನ ನಡೀತಾ ಇದೆ. ಇಂಥದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಈಗಲೂ ಕೂಡ ತಮಿಳುನಾಡು ಗೌರ್ಮೆಂಟ್ ಗೆ ಈವನ್ ಹೈಕೋರ್ಟ್ ಅವರು ಕೂಡ ಬೈದು ಬುದ್ಧಿ ಹೇಳೋ ಕೆಲಸ ಮಾಡ್ತಾ ಇದ್ದಾರೆ ಲೆಕ್ಕ ಹಾಕಿ. ಎಷ್ಟೆಷ್ಟು ಜನ ಪೊಲಿಟಿಕಲಿ ಇರುವಂತವ್ರು ಕೂಡ ದುಡ್ಡು ತಗೊಂಡು ಒಂದು ಒಳ್ಳೆ ಕೆಲಸನ ತಡೆಯೋ ಪ್ರಯತ್ನ ಮಾಡ್ತಾ ಇರ್ತಾರೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ. ನಿಮ್ಗೆ ಇನ್ನೊಂದು எக்ஸாம்பிள் ಇದಕ್ಕೆ ತೋರಿಸ್ಬೇಕು ಅಂದ್ರೆ, பெண்கள் அணியும் தாலி ஒரு அடிமை சின்னம் என்ற முழக்கத்துடன் 21 பெண்கள் தங்களது தாலியை அகற்றி இனி தாலி தங்களுக்கு தேவையில்லை என்று பொதுமக்கள் முன்னிலையில் வாக்குமூலம் தந்தனர் திராவிடர் கழக அலுவலகத்தில். ಇಲ್ಲಿ ಒಂದು ಪಕ್ಷ ಪೊಲಿಟಿಕಲ್ ಪಾರ್ಟಿ ಮಾಡ್ತಾ ಇರೋದು ನೋಡಿದ್ರಲ್ಲ, ತಾಳಿ ಅನ್ನೋದ್ರ ಅವಶ್ಯಕತೆ ಇಲ್ಲ ಅಂದ್ರೆ ಇಲ್ಲಿ ಧರ್ಮದ ಬದಲಾವಣೆ ಮಾಡಿಸ್ತಾ ಇದ್ದಾರೆ. ತಾಳಿ ಅಂದ್ರೆ ಏನೋದಕ್ಕೆ ಒಂದು ವ್ಯಾಲ್ಯೂ ಇತ್ತು ಬಿಡಿ, ಇದನ್ನೆಲ್ಲ ಬದಲಾಯಿಸೋದಕ್ಕೆ ಎಷ್ಟೆಷ್ಟು ಪೊಲಿಟಿಕಲ್ ಪಾರ್ಟಿಗಳು ಫಂಡಿಂಗ್ ಅನ್ನೋದು ಆಗ್ತಾ ಇದೆ. ಇಲ್ಲಿ ಕಣ್ಣು ಮುಂದೆ ಕಾಣಿಸ್ತಾ ಇದೆಯಲ್ಲ ಪ್ರೂಫ್ಗಳು. ಎಂತ ದೇಶ ಇದ್ದಿದ್ದು ನಮ್ಮದು, ಎಂತ ಕಲ್ಚರ್ ಅನ್ನೋದಿತ್ತು, ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ಬಂದಿದ್ವಿ. ಇದಕ್ಕೋಸ್ಕರನೇ ಫಾರಿನರ್ಸ್ ಅಲ್ಲಿಂದ ನಮ್ಮ ದೇಶಕ್ಕೆ ಬರ್ತಾ ಇದ್ರು ಇಲ್ಲಿರುವಂತ ಸಂಸ್ಕೃತಿನ ತಿಳ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನು, ನಮಗೆ ತಾಳಿ ಅವಶ್ಯಕತೆನೇ ಇಲ್ಲ ಅನ್ನೋ ಮಟ್ಟಕ್ಕೆ ಬರ್ತಾ ಇದೆ. ಇದನ್ನೇ ಹೇಳ್ತಾ ಇರೋದು, ಫಂಡಿಂಗ್ ಅನ್ನೋದು ಜನರ ಮನಸ್ಸನ್ನ ಕೊರಿತಾ ಇದೆ, ಜನರನ್ನ ಹಾಳು ಮಾಡ್ತಾ ಇದೆ. ಎಷ್ಟೆಷ್ಟು ಜನ ಈ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ 21 ಜನ ಹೆಣ್ಣು ಅವ್ರೇನ್ ಮಾಡ್ತಾ ಇದಾರೆ, ನಮಗೆ ತಾಳಿ ಬೇಡ ಅಂತ ಎಲ್ಲಾರ ಮುಂದೆ ಕಿತ್ತು ಬಿಸಾಕೋ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕಿ. ತಾಳಿನ ಕತ್ರಿನಲ್ಲಿ ಕಟ್ ಮಾಡ್ತಾರೆ, ನೋಡ್ತಾ ಇರ್ಬೋದು ನೀವು. ಇದನ್ನೇ ಹೇಳ್ತಾ ಇರೋದು, ಫಂಡಿಂಗ್ ಯಾವ ತರ ಆಗ್ತದೆ. ದುಡ್ಡು ಕೊಟ್ರೆ ಎಲ್ಲಾನು ಮಾರ್ಕೊಳ್ತೀವಿ ಅನ್ನೋ ಲೆವೆಲ್ಗೆ ಹೊರಟೋಗಿದೆ ನಮ್ಮ
ದೇಶ ಈಗ ಇದನ್ನ ಬದಲಾಯಿಸೋದು ಯಾರ ಕೈಯಲ್ಲಿದೆ? ಒಳ್ಳೆ ಅಧಿಕಾರ ಅಂದ್ರೆ ಯಾರು ಇದನ್ನ ಮತ್ತೆ ಒರಿಜಿನಲ್ ಸ್ಥಿತಿಗೆ ತಗೊಂಡ್ಬಂದು ನಿಲ್ಲಿಸ್ತಾರೋ ಅಂಥವ್ರಿಗೆ ಅಧಿಕಾರ ಕೊಟ್ರೆ ನಮ್ಮಲ್ಲಿ ಸ್ವಲ್ಪನಾದ್ರೂ ಆ ಸಂಸ್ಕೃತಿ, ಆ ಕಲ್ಚರ್ ಉಳ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಪೂರ್ತಿಯಾಗಿ ನಶಿಸಿ ಹೋಗುತ್ತೆ. ಅದಕ್ಕೇನೆ ಇರಬೇಕು, ಎಲ್ಲರೂ ಕೇಳ್ಕೊಳ್ತಾ ಇರೋದು ಬೇಗ ಈ ಕೆಟ್ಟದೆಲ್ಲ ನಾಶ ಆಗ್ಲಿ, ಬೇಗ ಇದೆಲ್ಲ ಹಾಳಾಗೋಗ್ಲಿ, ಒಳ್ಳೇದು ಉಳ್ಕೊಳ್ಳಿ, ಸತ್ಯಯುಗ ಬರ್ಲಿ ಅಂತ ಜನ ಅದಕ್ಕೆ ಕೇಳ್ಕೊಳ್ತಾ ಇರೋದು. ಜನ ಕೇಳ್ಕೊಂಡಷ್ಟು ಅದೆಲ್ಲ ಬೇಗ ಆಗುತ್ತೇನೋ, ನಿಜವಾಗ್ಲೂ ಇದೆಲ್ಲ ಬೇಗ ಆಗ್ಲಿ ಅಂತಾನೆ ಕೇಳ್ಕೋಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ. ಕಾರಣ ಇದನ್ನೆಲ್ಲ ನೋಡ್ತಾ ಇರೋರಿಗೆ ಯಾವ ರೀತಿ ಕೆಟ್ಟದ್ದು ಅನ್ನೋದು ನಡೀತಾ ಇದೆ, ಕಣ್ಮುಂದೆ ನಡೀತಾ ಇದೆ, ನೋಡ್ತಾ ಇದೀವಲ್ಲ. ಅದಕ್ಕೆ ಪ್ರೂಫೇ ಇವರು ಸದ್ಗುರು ಅವ್ರ ಮೇಲೇನೆ ಯಾವ ರೀತಿ ನಡೀತು ಅನ್ನೋದಕ್ಕೆ ಅವರೇ ಎಕ್ಸ್ಪ್ರೆಸ್ ಮಾಡಿದ್ರು. ಸದ್ಗುರು ಅವರು ಫಿಸಿಕಲಿ ಅಬ್ಯೂಸ್ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಡಿ ಸಾಕು, ನಾವು ಮುಂದಕ್ಕೆ ನೋಡ್ಕೊಳ್ತೀವಿ ಅಂತ ಅಲ್ಲಿರುವಂತ ಗೌರ್ಮೆಂಟ್ ಅವರೇ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಯಾವ ಮಟ್ಟಕ್ಕೆ ನಮ್ಮ ದೇಶ ಅನ್ನೋದು ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗಲಾದ್ರೂ ಜನ ಬದಲಾಗೋದನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶ ಇಲ್ಲ ಅಂದ್ರೆ ಮುಂದೆ ಒಂದು ದಿನ ಇದಕ್ಕೆಲ್ಲ ಪರಿತಪಿಸ್ಬೇಕಾದಂತ ಸಂದರ್ಭ ಬರುತ್ತೆ. ಇವಾಗಲಾದ್ರೂ ಹಿಂದೂಗಳು ಸ್ವಲ್ಪನಾದ್ರೂ ಬುದ್ಧಿ ಕಲೀರಿ, ಇಲ್ಲ ಅಂದ್ರೆ ಎಲ್ಲಾನು ಎದುರಿಸೋದಕ್ಕೆ ಸಿದ್ಧ ಆಗಿ ಅಷ್ಟೇ. ಎಷ್ಟೆಷ್ಟೋ ನಡೀತಾ ಇದೆ, ಪ್ರೂಫ್ಗಳು ಬಂದಾಗಿದೆ. ನಮ್ಮ ದೇಶದಲ್ಲಿ ಏನೇನಾಗಿದೆ ಹಿಸ್ಟ್ರಿ ತೋರಿಸಿದೆ ಕಥೆಗಳನ್ನ. ಇವಾಗಲಾದ್ರೂ ಸ್ವಲ್ಪನಾದ್ರೂ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸದ್ಗುರು ಅವರು ಕೂಡ. ಎಚ್ಚೆತ್ಕೊಳ್ಳಿ, ಇಲ್ಲ ಅಂದ್ರೆ ಮುಂದೆ ಆಗೋದನ್ನ ಅನುಭವಿಸೋದಕ್ಕೆ ಸಿದ್ಧರಾಗಿ. ಇನ್ನ ಬೇರೆ ಬೇರೆ ಎಚ್ಚರಿಕೆಗಳನ್ನ ಗಂಟೆಗಳನ್ನ ನಾನು ಹೊಡಿತಾನೆ ಇರ್ತೀನಿ, ಎಚ್ಚರಿಸ್ತಾನೆ ಇರ್ತೀನಿ. ಎಚ್ಚೆತ್ಕೊಳ್ಳಿ, ಇಲ್ಲದೆ ಇದ್ದವ್ರ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.